ಅಂತ ಒಂದು ಕೆಲವೊಂದು ಅಂಶಗಳು ನಮ್ಮ ಗಮನಕ್ಕೆ ಬಂತು. ಅದರ ಬಗ್ಗೆ ಮಾತನಾಡಿದರು. ಬೇರೆ ಬೇರೆ ರಾಜ್ಯಗಳಿಂದ ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡ್ ಆ ಭಾಗದಿಂದ ಇರ್ತಕ್ಕಂಥ ಹೆಸರುಗಳನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಿ ಅವರು ಒಂದು ಬಿಟ್ಟು ನಾಲ್ಕು ಕಡೆಗೆ ವೋಟಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರೋದು ಮತ್ತು ಅವರು ವೋಟ್ ಮಾಡಿರೋದು ಅಲ್ಲಿ ಸಾಬೀತಾಗಿದೆ. ಅದನ್ನು ಅಂಕಿಅಂಶಗಳ ಮುಖಾಂತರ ಆ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡಿದರು. ಅದನ್ನು ಎಲೆಕ್ಷನ್ ಗಮನಕ್ಕೆ ತಂದರು. ಎಲೆಕ್ಷನ್ ಕಮಿಷನ್ ಏನು ಹೇಳ್ತು, ನೀವು ಇದ್ರ ಬಗ್ಗೆ ಒಂದು ಅಫಿಡವಿಟ್ನ ಫೈಲ್ ಮಾಡಿರಿ, ನಾವು ಅವಾಗ ಎನ್ಕ್ವೈರಿ ಮಾಡ್ತೀವಿ, ಇಲ್ಲದಿದ್ದರೆ ನಮಗೆ ಎನ್ಕ್ವೈರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿ. ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನಾನು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ, ನಾನು ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಪ್ರಮಾಣ ವಚನ ಮಾಡಬೇಕಾದ್ರೆ ಒಂದು ಡಿಕ್ಲೇರೇಷನನ್ನು ಕೊಟ್ಟಿರ್ತೀನಿ, ಅದಕ್ಕಿಂತ ದೊಡ್ಡದು ಯಾವುದೇ ಅಫಿಡವಿಟ್ ಬರೋದಿಲ್ಲ. ನಾನೇನಾದರೂ ತಪ್ಪು ಮಾಡಿದರೆ ಸಂವಿಧಾನಬದ್ಧವಾಗಿ ನೀವು ನನ್ನನ್ನು ಶಿಕ್ಷೆಗೆ ಒಳಪಡಿಸ್ಬೋದು. ಪಾರ್ಲಿಮೆಂಟ್ನಲ್ಲಿ ನಾನೇನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅಥವಾ ಒಬ್ಬ ಪಾರ್ಲಿಮೆಂಟ್ ಸದಸ್ಯನಾಗಿ ವಿರೋಧ ಪಕ್ಷದ ನಾಯಕನಾಗಿ